ಅಕ್ಷಯ ಲೈಫಲ್ಲಿ ಸೀರಿಯಲ್ ಅಥವಾ ಈ ಬಣ್ಣದ ಲೋಕ ಹೇಗೆ ಸ್ಟಾರ್ಟ್ ಆಗಿದ್ದು, ಹೇಗೆ ನಿನಗಾಗಿ ಧಾರಾವಾಹಿ ನಿಮಗೆ ಸಿಕ್ಕಿದ್ದು ಅಂತ? ಸ್ಟಾರ್ಟ್ ಆಗಿದ್ದು ಅಂತ ಇದ್ರೆ ನಾನು ಫಸ್ಟ್ ಮಾಡಿದ್ದು ಒಂದು ಮಲಯಾಳಂ ಪ್ರಾಜೆಕ್ಟು. ನನ್ನ ಫೋಟೋ ಏನೋ ನೋಡ್ಬಿಟ್ಟು ಕರೆದಿದ್ದು ನಾನು ಅದಕ್ಕೆ. ಸೊ ಅದಾದಮೇಲೆ ನಾನು ಕನ್ನಡ ಫಸ್ಟ್ ಮಾಡಿದ್ದು ಅಂದರೆ ಬೇರೆ ಒಂದು ಚಾನಲ್ಗೆ. ಸೊ ಕಲರ್ಸಲ್ಲಿ ನಾನು ಇದು ಸೆಕೆಂಡ್ ಪ್ರಾಜೆಕ್ಟ್ ನಂದು. ಕನ್ನಡದಲ್ಲಿ ಮಾಡಿರೋ 4 ಪ್ರಾಜೆಕ್ಟ್ಸಲ್ಲಿ 3 ಮಾಡಿರೋದು ಬರೀ ಜಯಮಾತಾ ಕಂಬೈನ್ಸ್ಗೆನೆ. ಸೊ ಹಾಗಾಗಿ ಅವರು ನನ್ಗೆ ಗೊತ್ತಿರೋದ್ರಿಂದ ಮೇ ಬಿ ನನ್ನ 3rd ಟೈಮ್ ಕರ್ಕೊಂಡಿದ್ದಾರೆ ಅನಿಸುತ್ತೆ. ಓಕೆ. ಸೊ ಒಂಥರ ಮತ್ತೆ ಮನೆ ಇದ್ದಂಗೆ ಜಯಮಾತಾ ಕಂಬೈನ್ಸ್ ನನ್ನ ಕರ್ಕೊತಾ ಇರ್ತಾರೆ ಅವಾಗ. ಎಷ್ಟು ಖುಷಿ ಆಗುತ್ತೆ ಈಗ ಸಾಕಷ್ಟು ಜನ ಹೇಳೋದಿರುತ್ತೆ ಸೀರಿಯಲ್ ಸಿಗ್ತಾ ಇಲ್ಲ ಅಥವಾ ನಮ್ಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ ಅಂತ. ಅಂಥದ್ರಲ್ಲಿ ನಿಮ್ಮನ್ನ ಕರೆದು ನಿಮ್ಮ ಪ್ರತಿಭೆಯನ್ನ ಗುರುತಿಸಿ ಪದೇ ಪದೇ ನಿಮಗೆ ಕೆಲಸ ಕೊಡೋದು ಏನ್ ಅನ್ಸುತ್ತೆ? ಇಲ್ಲ, ಸಿಕ್ಕಾಪಟ್ಟೆ ಲೈಕ್ ಐ ಆಮ್ ಸೋ ಗ್ರೇಟ್ಫುಲ್ ಟು ದೆಮ್. ಬಿಕಾಸ್ ನಂಗೆ ಗೊತ್ತಿಲ್ಲ ಅಂದರೆ ತುಂಬ ರೇರ್ ಅನ್ಕೋತೀನಿ ಒಂದು ಪ್ರೊಡಕ್ಷನ್ ಹೌಸಲ್ಲಿ ನಾವು ಕೆಲಸ ಮಾಡಿದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಅದೇ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತೀವಿ ಅಂತ ಲೈಕ್ ನನಗದು ಇದುವರೆಗೂ ಆಗಿಲ್ಲ ಒಂದ್ಸತಿನೂ. ಸೊ ಅಂದರೆ ಆಗಿಲ್ಲ ಅನ್ನೋದಕ್ಕೂ ನಾನು ಮಾಡಿರೋದೇ ಬರೀ ಜಾಸ್ತಿನೂ ಇದೇ ಪ್ರೊಡಕ್ಷನ್ಗೇನೆ. ಸೊ ಇಲ್ಲ, ಐ ಆಮ್ ರಿಯಲಿ ವೆರಿ ಗ್ರೇಟ್ಫುಲ್ ಟು ಜಯಮಾತಾ ಕಂಬೈನ್ಸ್. ಓಕೆ. ಸೊ ವಿಲನ್ ಅಂದ ತಕ್ಷಣ ನಮ್ಗೊಂದು ಈಗ ನೋಡಿ ಹಿಂಗೆ ಇರ್ತಾರೆ ಅಥವಾ ಏನಾದರೂ ತೊಂದರೆ ಮಾಡ್ತಾರೆ ಅಂತ, ಆದರೆ ಈ ವಿಲನ್ ತುಂಬಾ ಕ್ಯೂಟ್ ಆಗಿದ್ದಾರೆ, ನೋಡಕ್ ತುಂಬಾ ಚೆನ್ನಾಗಿದ್ದಾರೆ ಅಂತೆಲ್ಲ ಕಾಮೆಂಟ್ಸ್ ಬರುತ್ತೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ನಿಮ್ಮನ್ನು ಪ್ರೇಸ್ ಮಾಡಿದಾಗ, ಅಥವಾ ನಿಮ್ಮ ಬ್ಯೂಟಿ ಸೀಕ್ರೆಟ್, ಸ್ಕಿನ್ ಸೀಕ್ರೆಟ್ ಏನು? ಇಲ್ಲ, ಎಲ್ಲರೂ ಮಾಡೋ ಥರ ಕ್ಲೆನ್ಸ್, ಮಾಯಿಶ್ಚರೈಸ್, ಟೋನ್ ಇಷ್ಟೇ ಮಾಡೋದು, ಬೇರೆನೂ ಮಾಡಲ್ಲ. ಮೇಕಪ್ ಅಂತ ಬಂದಾಗ ಯಾವ ಪ್ರಾಡಕ್ಟ್ಸ್ನ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಮ್ಯಾಕಾ ಅಥವಾ ಲಿಪ್ಸ್ಟಿಕ್ಸ್, ಕಲರ್ಸ್ ಅಂತ ಬಂದಾಗ ಯಾವ್ದು ನಿಮ್ಮ ಫೇವ್ರೆಟ್? ನಾನು ಡ್ರಗ್ ಸ್ಟೋರ್ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡೋದು. ಓಕೆ. ಆ್ಯಂಡ್ ಅಂದರೆ ನಂಗೆ ಸ್ಕಿನ್ ತುಂಬ ಸೆನ್ಸಿಟಿವ್. ಸೊ ಆ ಥರ ಅಂದರೆ ಎಲ್ಲ ಯೂಸ್ ಆಗಲ್ಲ ನನ್ನ ಮುಖಕ್ಕೆ, ಎಲ್ಲನೂ ಅಲರ್ಜಿ ಆಗುತ್ತೆ ಈಗ. ಸೊ ನೋಡಿ ಯೂಸ್ ಮಾಡೋದು. ಹೋಮ್ ರೆಮಿಡಿ ಅಂತ ಬಂದ್ರೆ ಈಗ ಯಾವಾಗ್ಲೂ ಬ್ಯೂಟಿ ಪಾರ್ಲರ್ಗೆ ಹೋಗೋಕ್ಕಾಗಲ್ಲ, ಹೋಮ್ ರೆಮಿಡೀಸ್ ಮಾಡ್ತೀರಾ ಅಥವಾ ಏನ್ ನಿಮ್ಮ ಗೋಟು? ಯಾವಾಗ್ಲೂ ನನ್ನ ಫೇಸ್ಗೆ ಏನಾದ್ರು ಪ್ಯಾಂಪರ್ ಮಾಡಬೇಕು ಅಂದ್ರೆ ಏನು ಗೋಟು? ಟ್ಯಾನ್ ಆದಾಗ ಅದು ಮೊಸರು ಮತ್ತೆ ಬನಾನಾ ಮಿಕ್ಸ್ ಮಾಡಿ ಹಾಕ್ತೀನಿ ಅಷ್ಟೇ. ಅದೊಂದೇ ಮಾಡೋದು. ಅದೇ ಸೀಕ್ರೆಟ್. ಸೀಕ್ರೆಟ್ ಅಲ್ಲ, ನನಗೆ ಒಪ್ಪುತ್ತೆ ಅಷ್ಟೇ, ಎಲ್ಲರಿಗೂ ಒಪ್ಪಲ್ಲ. ಓಕೆ. ಓಕೆ. ಸೊ ಸೀರಿಯಲ್ ಅಂತ ಬಂದಾಗ ನಿಮ್ಮ ಸ್ಕೆಡ್ಯೂಲ್ಗಳಾಗಿರಬಹುದು, ಡೇಟ್ಸ್ ಇರಲ್ಲ ಅಂತ ಕೆಲವೊಂದ್ಸತಿ, ಅಥವಾ ಪೇಮೆಂಟ್ ಅಂತ ಬಂದಾಗ ಸಂಭಾವನೆ ಹೇಗೆ ನೋಡ್ತೀರಾ ನೀವು? ಸಾಕಷ್ಟು ಸೀರಿಯಲ್ ಕೂಡ ಮಾಡಿದ್ದೀರಾ. ಹೇಗಿದೆ ಯಾವುದೇ ವೃತ್ತಿ ಅಂದ್ರೆ ನಿಮಗೆ ಸರಿಯಾದ ಪೇಮೆಂಟ್ ಸಿಕ್ಕಿದಾಗಲೇ ನಿಮಗೆ ಖುಷಿ ಆಗೋದು. ಸೊ ನೀವೇನು ಹೇಳ್ತೀರಿ ಇದ್ರ ಬಗ್ಗೆ? ಅಂದರೆ ಇಲ್ಲ, ಒಂದೊಂದ್ಸತಿ ನಾನು ಅಂದರೆ ಅಂದರೆ ಇದು ನಾರ್ಮಲೈಸ್ ಆಗಿ ಹೇಳೋದಾದ್ರೂ, ಬಟ್ ಆನೆಸ್ಟಾಗಿ ಏನು ಅಂದರೆ ಒಂದೊಂದ್ಸತಿ ಕೆಲವು ಕ್ಯಾರೆಕ್ಟರ್ಸ್ ಇಂಪಾರ್ಟೆಂಟ್ ಇರುತ್ತೆ ಪೇಮೆಂಟ್ಗಿಂತ. ಅಂದರೆ ಅದು ಪರ್ಫಾರ್ಮೆನ್ಸ್ ಅಂದರೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇರುತ್ತೆ, ನಮಗೇನೋ ಮಾಡೋಕ್ಕಿರುತ್ತೆ ಅಂದಾಗ ಪೇಮೆಂಟ್ನೇ ನೋಡೋಕ್ಕಾಗಲ್ಲ. ಬಟ್ ಒಂದು ಸೈಡಲ್ಲಿ ಅಂದರೆ ನಾವು ಒಂದಷ್ಟು ವರ್ಷ ಕಷ್ಟಪಟ್ಕೊಂಡು ಬಂದ್ಬಿಟ್ಟಿರ್ತೀವಿ. ಸೊ ಇನ್ನೂ ಬರೀ ಏನು ಇದರಲ್ಲೇ ಇದೀವಲ್ಲ ಅಂತ ಅನಿಸುತ್ತೆ ಒಂದೊಂದ್ಸತಿ ಅಷ್ಟೇ. ಆಗ ಹೆಂಗೆ ಮೋಟಿವೇಟ್ ಮಾಡ್ಕೋತೀರಾ ನೀವು ನಿಮ್ಮನ್ನು? ಇಲ್ಲ, ಆಮೇಲೆ ಅನ್ಕೋತೀನಿ ಓಕೆ ಒಂದ್ಸತಿ ಬೇಜಾರಾಗುತ್ತೆ, ಬಟ್ ನಮ್ಗೆ ಅದು ಎಪಿಸೋಡ್ಸ್ ಬರುತ್ತಲ್ಲ, ಆವಾಗ ಅದೇ ನಮ್ಮನ್ನು ಮೋಟಿವೇಟ್ ಮಾಡಿಬಿಡುತ್ತೆ. ಓಕೆ ವಿಲ್ ಗೋ ಅಂತ. ಓಕೆ.